ನನಗನ್ಸೋದು ಈ ಪ್ರಕರಣ ಬಂದಾಗಿದ್ದಾನು ಕೂಡ ನಾನು ಆಡಳಿತ ಪಕ್ಷದ ಸದಸ್ಯರನ್ನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬಂದ ದಿನನೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯವಾಗಿ ಅವ್ರು ಹಂಗೆ ಹೇಳೋದು, ಅಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗೂ ನನ್ನ ಬ್ರದರ್ ಅಂದ್ಬಿಟ್ರು, ಇಲ್ಲಿ ಅದ್ಯಾವುದು ಹೋಟ್ಲಲ್ಲಿ ಬಾಂಬ್ ಹಾಕಿದಾಗ ಯಾರೋ ಬಿಸ್ನೆಸ್ ಪಾರ್ಟ್ನರ್ಗಳು ಕಿತ್ತಾಡಿರೋದು ಅಂದರು. ಹಂಗೆ ಇಲ್ಲೂ ಅಷ್ಟೇ, ಇದು ಏನೂ ಇಲ್ಲ, ಆರಾಮಾಗಿ ಅವನು ಈಚೆ ಬರ್ತಾರೆ. ಯಾರು? ನಾಗೇಂದ್ರ ಅವರು ಏನು ತಪ್ಪು ಮಾಡಿಲ್ಲ, ಆರಾಮಾಗಿ ಈಚೆ ಬರ್ತಾರೆ, ಅಧ್ಯಕ್ಷರು ಆರಾಮಾಗಿ ಈಚೆ ಬರ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಕ್ಲೆವರ್ ರಾಜಕಾರಣಿ, ಜಾಣ, ಭಾಳ ಜಾಣ. ಅವರು ಪತ್ರಿಕೆಗೆಲ್ಲ ಸಂದರ್ಶನ ಕೊಟ್ಟಿದ್ದು, ಪೊಲೀಸರಿಗೆ ಕೊಟ್ಟಿದ್ದು. ಪೊಲೀಸರಿಗೆ ಏನು ಮೆಸೇಜ್ ಕೊಡಬೇಕು ಅಷ್ಟು ನೀಟಾಗಿ ಕೊಟ್ಟರು. ನೋಡಪ್ಪ, ಇದೇನು ಆಗಲ್ಲ, ಪೊಲೀಸರು ನೀವು ತನಿಖೆ ಹೆಂಗೆ ಮಾಡಬೇಕು ಹಂಗೆ ಮಾಡಿ ಅಂತ ನನಗನ್ಸಿದ್ದು. ಆದರೆ ಸಿ ಎಂ ಅವ್ರು ಹಂಗೆ ಹೇಳಿಲ್ಲ. ಸಿ ಎಂ ಅವ್ರು ಒಂದು ಮಾತನ್ನು ಹಂಗೆ ಹೇಳಿಲ್ಲ. ನಾನು ನೋಡಿದ್ದೀನಿ ಸಿ ಎಂ ಸ್ಟೇಟ್ಮೆಂಟ್. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅದನ್ನು ಸಮರ್ಥನೆ ಮಾಡಬೇಕು, ಹಂಗೆ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೆ ಸಿ ಎಂ ಅವ್ರು ಹಂಗೆ ಹೇಳಿಲ್ಲ. ಏನಾಯ್ತೆ, ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಯಾರು ಬರ್ತಾರೋ ಬರಲಿ, ಇ ಡಿ ಅವ್ರು ಬರ್ತಾರಾ ಬರಲಿ, ಸಿ ಬಿ ಐ ಬರ್ತಾರಾ ಬರಲಿ, ತನಿಖೆ ನಾವು SIT ಮಾಡಿದ್ರಿ, ತನಿಖೆ ಬರಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿದ್ರು. ಅಂದರೆ ನೀವು ಅಧಿಕಾರಿಗಳಿಗೆ, ತನಿಖೆ ಮಾಡುವಂಥ ಅಧಿಕಾರಿಗಳಿಗೆ ಇದು ಹೇಳಿದ್ರೆ, ನೀವು ಹೇಳಿದ್ರಲ್ಲ ಇಂಟರ್ಫಿಷನ್ ಏನೋ ಅದೇ ಹೇಳುತ್ತೆ, ನಾವು ಇದನ್ನು ಚರ್ಚೆ ಕೊಡೋದ್ರಿಂದ ಏನೋ ಆಗೋಗ್ಬಿಡುತ್ತೆ ಅಂತ ಹೇಳಿದ್ರಲ್ಲ, ಇದೇ ಆಗೋದು. ಈ ಸ್ಟೇಟ್ಮೆಂಟಿಂದ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ಅವರು ನಾಳೆ ಬಂದು ಇವ್ರ ಕೈ ಕೆಳಗಡೆ ನಿಂತ್ಕೊಬೇಕು ಟ್ರಾನ್ಸ್ಫರ್ಗೆ. ಹೆಂಗೆ ಕೆಲಸ ಮಾಡ್ತಾರೆ? ಅದಕ್ಕೋಸ್ಕರ ಏನೇ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರಿ? ಆಫೀಸರ್ಸ್ ಇದ್ದಾರೆ ಅಲ್ಲಲ್ಲ, ಇವ್ರ ಮಂತ್ರಿಗಳದ್ದು ಎಲ್ಲ ನಡೆದಲ್ಲ ಇಲ್ಲಿ. ಆಗ ಎನ್ಕ್ವೈರಿ ಆಗುವಾಗ ನೀವೆಲ್ಲ ಏನೇ ಯಡಿಯೂರಪ್ಪ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನೀವು ಏನು ಸ್ಟೇಟ್ ಕೊಟ್ರಿ, ಹಂಗೆ ನಾನು ಕೊಟ್ಟಿರೋದು ಸ್ಟೇಟ್ಮೆಂಟ್. ನಾವೇನು ನಿಮ್ಮ ವಿರುದ್ಧ ಮಾತಾಡಿಲ್ಲ. ನಾನು ನಾಗೇಂದ್ರ ದತ್ತದ ಮೇಲೆ ಇಡಿ ಅನಾಶಕ ಪೊಲೀಸ್ ಲೀಡಿಂಗ್. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ. ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಅಶೋಕ್, ಸನ್ಮಾನ್ಯ ಅಧ್ಯಕ್ಷರೇ, ಇರಪ್ಪ, ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಒಪ್ಕೊಂಡ್ರಿ ನಾನು ಕೊಟ್ಟಿರೋದು ಸತ್ಯ ಅಂತೇಳಿ. ನೀವು CM ಎಲ್ಲ ಒಂದೇ ಪಾರ್ಟಿಯಲ್ಲಿರೋದು, ಒಂದೇ ಸರ್ಕಾರದಲ್ಲಿರೋದು, ಎಲ್ಲರದು ಒಂದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಸಲಹೆ ಅಷ್ಟೇ. ಬೇರೆ ಬೇರೆ ಕೊಡ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಗ್ತೈತೆ? ನೀವು ಕೊಡ್ತೀನಿ ಅಂದರೆ ನಾನು ಕೊಟ್ಕೊಳ್ಳಿ, ನನಗೇನು ಇನ್ನೊಬ್ಬ ನಾಯಕರು ಹೇಳಿದ್ದಾರೆ, ಹೇಳ, ನಿಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾಜಿ 5-6 ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ರು, ಈಗೂ ಪ್ರೆಸೆಂಟ್ MLC ಅವರು BK ಹರಿಪ್ರಸಾದ್ ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು. BJP ಅವರೇ, ಇದನ್ನ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ ಈ ದಲಿತರ ಹಣ. ಇಬ್ರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ಕಾಗಲ್ಲ ನಾನು. ಅವ್ರ ಸ್ಟೇಟ್ಮೆಂಟ್, ಇಬ್ಬರು ಮಹಾನಾಯಕರುಗಳಿಗೆ ನಾನು ಬುದ್ಧಿ ಹೇಳಕ್ಕಾಗಲ್ಲ. ಇದು ದಲಿತರ ಹಣ, ಒಂದ್ ನಯಾ ಪೈಸನು ಕೂಡ ಲೂಟಿ ಆಗಕ್ ಬಿಡಲ್ಲ. BJP ಅವರೇ, ನೀವು ಬಿಡ್ಲಿಲ್ಲ ಅಂದ್ರು ನಾನ್ ಬಿಡಲ್ಲ ಅಂತ ಹೇಳಿದ್ದಾರೆ. ನೀವು ಬಿಟ್ರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು, ಅದೇ ನಾನು ಹೇಳಿದಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳಿ, ಇದು ಎಲ್ಲ ಹೇಳ್ತಾ ಇದ್ದೀನಲ್ಲ. ಬೆಳಗ್ಗೆನ ಅಡ್ವೈಸ್ ಮಾಡಿದಿರಲ್ಲ ನೀವೆಲ್ಲ ನಿಂತ್ಕೊಳಕ್ಕೆ ಹೆಂಗೆ ಅಂತೇಳಿ. ಬಸವನಗೌಡ್ರೆ ಅಡ್ವೈಸ್ ಮಾಡಿರೋದು ನಿಂತ್ಕೊಳಕ್ಕೆ. ಅದಾದ್ಮೇಲೆ
ಇನ್ನೊಬ್ಬ ಸಚಿವರು ಬೆಳಗಾವಿ ದಿನಾಂಕ 12/7/24 ಪ್ರಜಾವಾಣಿ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ. ಈ ಪ್ರಕರಣ ರಾಜಕೀಯ ಸ್ವರೂಪ ಪಡೆದಿದೆ ಎಂದು ನಾನು ಹೇಳಲು ಆಗುವುದಿಲ್ಲ. ಹಾಗಂತ ರಾಜಕೀಯವೇ ಇಲ್ಲ ಎಂದು ನಿರ್ಧರಿಸಲು ಆಗುತ್ತಿಲ್ಲ. ತನಿಖೆ ನಡೆಯುತ್ತಿದೆ. ದಾಖಲೆಗಳೇ ಇದರ ಸತ್ಯಾಸತ್ಯತೆ ಹೇಳಬೇಕು. ನಾಗೇಂದ್ರ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗಿಲ್ಲವೇ? ಪತ್ರಕರ್ತರ ಪ್ರಶ್ನೆ. ಖಂಡಿತ ನಮಗೂ ಮುಜುಗರ ಆಗುತ್ತೆ. ಇದು ಇನ್ನೂ ತನಿಖಾ ಹಂತದಲ್ಲಿದೆ. ಸಚಿವರು ಶಾಸಕರು ಇದರಲ್ಲಿ ಭಾಗಿಯಾಗಿದ್ದರೆ ಸರ್ಕಾರಕ್ಕೆ ಅದರಿಂದ ಕಳಂಕ. ನಿಮ್ಮ ಪಾರ್ಟಿಯವರೇ ಇದು ಹೇಳಿಕೆಗಳು, ಸರ್ಕಾರದ ಹೇಳಿಕೆಗಳು ಹೇಗೆ ಡಿಫರೆಂಟ್, ಒಂದೇ ಪಾರ್ಟಿ ಒಂದೇ ಸರ್ಕಾರದಲ್ಲಿ ಡಿಫರೆಂಟ್ ಹೇಳಿಕೆಗಳು ಯಾಕೆ ಬಂದಿದೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಇದರಲ್ಲೇನು ಈ ತನಿಖೆಗೇನು ಇದೇನು ಸಂಬಂಧ ಇಲ್ಲ. ಸುಮ್ಮನೆ ನೀವು ಹೇಳಿದ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿವರೆಗೂ ಒಂದು ರೀತಿ ಅಕ್ರಮ ನಡೆದಿದ್ರೆ ಇನ್ನು ಮುಂದೆ ಒಂಥರ ಇನ್ನೊಂದು ಸ್ವಲ್ಪ ರೋಚಕವಾಗಿ ನಡೆದಿದೆ ಟ್ರಾನ್ಸಾಕ್ಷನ್ಸ್, ಇನ್ನು ಸ್ವಲ್ಪ ರೋಚಕ. ಈ ನಿಗಮದ ಹೊಸ ಖಾತೆಯಿಂದ RBL ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಎಂಬ ಹೈದರಾಬಾದಿನ 18 ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುತ್ತೆ. ಇದಾಯ್ತು. ಈ ದುಡ್ಡು ಬಂದ ಮೇಲೆ ಇಲ್ಲಿಂದ RTGS ಅಂದ್ರೆ ಏನು? RTGS ಅಂದ್ರೆ